ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಏನು ಮಾಡೋದು, ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಸ್ವಲ್ಪ ಇಷ್ಟು ದಿನ ಟೈಮ್ ಬೇಕಾಯಿತು ರಿಕವರ್ ಆಗೋಕ್ಕೆ. ಸೊ ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ಹೇಳ್ದಂಗೆ ಉತ್ತರ ಕರ್ನಾಟಕದಲ್ಲಿ ಇದೊಂದು ಫೈನಲ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಟ್ರೆಕ್ಕಿಂಗ್ ಮತ್ತು ಆಫ್ ರೋಡಿಂಗ್ದು ಮಸ್ತಾಗಿರುತ್ತೆ ನೋಡಿ. ಬೆಳಗ್ಗೆನೇ ಎದ್ದು ಎಲ್ಲ ಬಾಯ್ಸ್ನ ಹೊರಡಿಸಿ ಸೀದಾ ಫಾಲ್ಸಿಗೆ ಹೋಗೋಣ ಅಂತ ಹೊರಟು. ಯಾವ ಫಾಲ್ಸು ಅಂತ ಕೇಳಿದರೆ ಉತ್ತರ ಕರ್ನಾಟಕದಲ್ಲಿ ಮಸ್ತಾಗಿರೋಂಥ ಫಾಲ್ಸ್ ಇದು ನೆಟ್ಗೋಡ್ ಫಾಲ್ಸು. ಮ್ಯಾಪಲ್ಲೇನೋ ನೆಟ್ಗೋಡ್ ಫಾಲ್ಸಿಗೆ ರೂಟ್ ಹಾಕಿದರೆ ಕರೆಕ್ಟಾಗಿ ನೆಟ್ಗೋಡ್ ಫಾಲ್ಸ್ ಅಂತ ತೋರಿಸ್ತಾ ಇತ್ತು. ಆದರೆ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಅಲ್ಲಿ ರೂಟು ಬರೀ ಮೇನ್ ರೋಡ್ಗೆ ಎಂಡಾಗಿ ಹೋಗುತ್ತೆ. ಒಳಗಡೆ ಇನ್ನೂ ಒಂದು 3-4 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಬಟ್ ಏನು ಮಾಡೋದು ಅಂದರೆ ಅಲ್ಲಿ ರೂಟೇ ಗೊತ್ತಾಗಲಿಲ್ಲ ನಮ್ಗೆ ಎಲ್ಲಿ ಹೋಗೋದು ಹೆಂಗೆ ಅಂತವ. ಕೊನೆಗೆ ಅಲ್ಲಿ ಲೋಕಲ್ಸ್ ಇದ್ದಾರನ್ನ ಕೇಳ್ಕೊಂಡು ಹೋದು. ಹಂಗೆ ಹೋಯ್ತಾ ಮುಂದೆ ಹೋದ ಎಲ್ಲಿ ನೋಡಿದ್ರು ಎಲ್ಲ ಕಡೆಯಲ್ಲೂ ಬರೀ ಮಣ್ಣು ರೋಡೇ ಐತೆ. ರೈಟಿಗೆ ಒಂದು ರೋಡು, ಲೆಫ್ಟಿಗೆ ಒಂದು ರೋಡು, ಅದರಲ್ಲಿ ಯಾವ ರೋಡು ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಇನ್ನೇನು ಮಾಡೋದು ಅಂತ ಹಂಗೆ ಅಲ್ಲೇ ಯಾರು ಸಿಗ್ತಾರೆ ಎಲ್ಲರನ್ನೂ ಕೇಳ್ಕೊಂಡು ಹಂಗೆ ಮುಂದೆ ಹೋಯ್ತಾ ಇದ್ದು. ನೋಡಿ ರೂಟ್ ಎಲ್ಲ ಹೆಂಗೈತಿ ಅಂತ ನೆಟ್ಗೋಡ್ ಫಾಲ್ಸಿಗೆ. ಅದು ಮಳೆ ಟೈಮು ಮಸ್ತಾಗಿತ್ತು ಮಾತ್ರವ. ನಮ್ಮ ಪ್ರವೀಣ್ ಬ್ರೋ ಅವರು GT ಗಾಡಿನೇ ಆಫ್ ರೋಡ್ ಗಾಡಿ ಅಂದ್ಬಿಟ್ಟು ಸಿಕ್ಕಿತ್ತು ಎಲ್ಲಿ ಬೇಕಲ್ಲಿ ನುಗ್ಸಿದ್ದು ಹೊಡೆದದ್ದು ಮಾತ್ರವ. ಎಲ್ಲೂ ನಿಲ್ಲಿಸ್ಲಲ್ಲವ ನೋಡಿ. ಇಂತು ಕೊನೆಗೆ ಎಲ್ಲೆಲ್ಲೋ ಹೋಗಿ ಕೊನೆಗೂ ಬಂದು ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಟ್ರೆಕ್ಕಿಂಗ್ ಎಲ್ಲ ಶುರು ಮಾಡ್ದು. ನಾವು ಮುಂದೆ ಹೋಯ್ತದ್ದು. ಇನ್ನು ಮಿಕ್ಕಿದ ಹುಡುಗರೆಲ್ಲ ಹಿಂದ್ಗಡೆ ಬರ್ತಾಯಿದ್ರು ನಿಧಾನಕ್ಕೆ. ನೋಡಿ ಹೆಂಗೈತಿ. ಇನ್ನು ಸ್ಟಾರ್ಟಿಂಗ್ ಟ್ರೆಕ್ಕಿಂಗ್ ಈಗ ಶುರು ಮಾಡಿರೋದು. ಅಲ್ಲೇ ಎಂತೆಂಥ ಜಾಗ ಸಿಕ್ತು ನೋಡಿ ಅಲ್ಲೇ ಹೆಂಗೈತಿ ಅಂತವ. ಯಾರ ಇದ್ದೀರಾ? ಕಾಡು ಬ್ರೋ ಇದು. ಯಾವ ಕಾಡು? ನಮ್ಮನ್ನ ದಾರಿ ಎಲ್ಲ ಮುಚ್ಕೊಂಡು ಹೋಯ್ತೆ. ಎಲ್ಲಿ ಬರೋದು? ಅಲ್ಲಿ ಕೆಳಗಡೆ ಇಲ್ಲ ಅದ್ರಲ್ಲ ನಾನು ರೈಡಿಂಗ್ ಜಾಕೆಟ್ ಅಲ್ಲೇ ಬಂದಿದ್ದೀನಿ ಫಸ್ಟ್ ಆಫ್ ಆಲ್. ನಡೀರಪ್ಪ. ಅದು ಯಾವ್ಯಾವ ಕಾಡಲ್ಲಿ ಕರ್ಕೊ ಹೋಯ್ತಾ ಇದ್ದೀರೋ? ಫಾಲ್ಸ್ ಬೀಳ್ತಾರೆ, ನೀರು ಸೌಂಡ್ ಮಾತ್ರ ಬರುತ್ತೆ. ಇದು ನೆಟ್ಗೋಡ್ ಫಾಲ್ಸ್ಗೆ ಹೋಗೋ ರೂಟು ಹಿಂಗೈತೆ ಟ್ರೆಕ್ಕಿಂಗ್ದು. ಇದಿನ್ನೂ ಸ್ಟಾರ್ಟಿಂಗು, ಇನ್ನೂ ಮುಂದೆ ಐತೆ ಬನ್ನಿ ಅಪ್ಪ. ಎರಡು ಜಾಗ ಮಾಡ್ಯಾವ್ರಪ್ಪ. ಅದೆಲ್ಲೆಲ್ಲಿ ಹೋಗೋಣ, ಅದೆಲ್ಲೆಲ್ಲಿ ಬಿಡೋಣ ಒಂದು ಗೊತ್ತಾಯ್ತಿಲ್ಲ. ನಮ್ಮ ಹುಡುಗರು ಈ ಜಾಗಕ್ಕೂ ಸ್ಪೀಕರ್ ತಂದಿದ್ರು. ಹಂಗೆ ಆ ಸಾಂಗ್ ಕೇಳ್ಕೊಂಡು ನಿಧಾನಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಕಡೆ ಜಾಸ್ತಿ ದಾರಿ ಇದೆ ಇಲ್ಲಿ. ಫ್ರೀಯಾಗಿ ಮಚ್ಚ ಹಿಂಗಲ್ಲ, ಹಂಗೊಂದು ರೋಡ್ ಐತೆ ಮಚ್ಚ. ಒಟ್ಟಿನಲ್ಲಿ ಇದು ಹೋಗುತ್ತೆ ಇಲ್ವೋ ಗೊತ್ತಲ್ಲ, ಜಸ್ಟ್ ವ್ಯೂ ಕಾಣಿಸ್ತೈತಿ ಇಲ್ಲಿ. ನೋಡ್ಕೊಂಬರೋಣ ಹೋಗಿದೆ ಫಾಲ್ಸು. ಅಪ್ಪ ಹುಷಾರು. ನಾನಿಲ್ಲಿ ವೀಡಿಯೋ ಮಾಡೋಕೆ ಹೋಗಿ ಬಿದ್ದರೆ ಹಾಸನದಿಂದ ಮತ್ತೊಬ್ಬ ಯುವಕನ ಬಲಿ ಅಂತ ಸ್ವಲ್ಪ ಬರ್ತದಲ್ಲಿ ಬದನೆಕಾಯಿ. ಶ್ರದ್ಧಾಂಜಲಿ ಪೋಸ್ಟರ್ ಹಾಕಿಸ್ಬೇಕಾತ್. ದಿಸ್ ಈಸ್ ದ ಫಾಲ್ಸ್. ನೋಡ್ರಪ್ಪ, ಇದು ಟಾಪ್ ವ್ಯೂ ನೆಟ್ಗೋಡ್ ಫಾಲ್ಸ್ದು. ಇನ್ನೂ ನೋಡಬೇಕು ಅಂದರೆ ಫುಲ್ ಫಾಲ್ಸ. ಇನ್ನೂ ಕೆಳಗಡೆ ಇಳಿಬೇಕು 1.5-2 ಕಿಲೋಮೀಟ್ರು. ನಮಗೂ ಗೊತ್ತಿಲ್ಲ ಎಷ್ಟು ಅಂತವ. ನೋಡೋಣ ಬನ್ನಿ ಮುಂದೆ ಹೋಗಿ. ಇವಾಗ ಇನ್ನೂ ಇಳಿಯೋಕೆ ಶುರು ಮಾಡಿದ್ದೀವಿ. ಇದು ಸ್ಟಾರ್ಟಿಂಗು. ಇನ್ನು ಮುಂದೆ ಹೋಯ್ತಾ ಐತೆ ಹಬ್ಬ, ಮಾರಿ ಹಬ್ಬ. ಎಲ್ಲಿದ್ದೀರೋ? ಅಪ್ಪ ಏನು ನಡೆಯೋಣ ಬ್ರೋ ಇದಾ ಒಳ್ಳೆಯದು. ನೋಡ್ರಪ್ಪ, ಇದೇ ನೆಟ್ಗೋಡ್ ಫಾಲ್ಸು. ನಾವು ಹೋಗಿದ್ದ ಮಳೆ ಟೈಮ್ಗೂ ಹತ್ಕುವೆ ಅಯ್ಯೋ ತುಂಬಿ ಸರಿಯಾಗಿ ಹರಿತಿತ್ತು ಮಾತ್ರ ನೀರೆಲ್ಲವ. ಮಸ್ತಾಗಿತ್ತು. ಅಷ್ಟು ದೂರ ಇಳಿದಕ್ಕೂ 2 ಕಿಲೋಮೀಟ್ರ್ ಸಾರ್ಥಕ ಅನ್ನಿಸ್ತು ಮಾತ್ರವ. ಮಸ್ತಾಗಿತ್ತು ಮಾತ್ರ ಫಾಲ್ಸು. ಆದರೂ ಹುಷಾರಾಗಿ ಟ್ರೆಕ್ಕಿಂಗ್ ಮಾಡಬೇಕು ಮಳೆ ಟೈಮಲ್ಲಿ. ಇನ್ನು ಬೇಸಿಗೆ ಟೈಮಲ್ಲಾದರೆ ಆರಾಮಾಗಿ ಇಳಿಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಈ ಟೈಮಲ್ಲಿ ಏನು ಅಂದರೆ 1/4 ಭಾಗ ಇಳಿಬೋದು. ಆಮೇಲೆ ಕೆಳಗಡೆ ಹೋಗ್ಬೇಕಾದ್ರೆ ಒಂಚೂರು ಸ್ಲಿಪ್ ಆಗುತ್ತೆ. ಇಟ್ಕೊಳ್ಳೋಕೆ ಗ್ರಿಪ್ಪಿಗೂ ಕೂಡ ಏನೂ ಇರಲ್ಲ.
ಕುತ್ಕೊಂಡು ಹಿಡ್ದಿರೋದು ನೋಡಿದ್ರಲ್ಲ ನೀವೇ ವಿಡಿಯೋದಲ್ಲಿ ಆ ಥರ. ಹಂಗೆ ಹುಡುಗ್ರಲ್ಲವ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡು ಸೀದಾ ಹೊರಡೋಣ ಅಂತವ ಹೊರಟು. ಇವೆಲ್ಲ ಬೇಕಾ ನಿಮಗೆ? ಬನ್ನಿ, ಈ ಶೋಕಿ ಎಲ್ಲ ಬೇಕಾ? ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ಗತಿ? ಹೋಗ್ಬಿಡ್ತೀರ ಅಲ್ಲಿ ನೋಡಲ್ಲಿ. ಹೇಳ್ತೀವಿ ಬೇಡ ಕಂಡ್ರೆ ಮಾರ್ಯಾರ ದೂರದಿಂದಲ್ಲ ನೋಡ್ರು ಅಂತವ. ಏನು ಸಣ್ಣ ಹುಡುಗ್ರೇನ್ರಿ ನೀವೆಲ್ಲ? ಒಂದು ಜವಾಬ್ದಾರಿ ಅನ್ನೋದು ಬೇಡವಾ? ಹೋಗತ್ತೇನ್ರಿ ಅಲ್ಲಿ ಕೆಳಗಡೆ ಎಲ್ಲ ತೋರಿಸ್ತಿರಲ್ರಿ ನಮಗೆ. ಇಳಿಯೋದೇನೋ ಹಿಡಿದ್ಬಿಟ್ಟು ಆದರೆ ಹತ್ಬೇಕಾದ್ರೆ ನೋಡಿಲ್ಲ ನಮ್ಮ ಹುಡುಗರು ಪಾಡೆಲ್ಲ ಹೆಂಗೈತೆ ಅಂತವ. ಸುಸ್ತಾಗಿ ಹೋಗ್ಬಿಟ್ಟಾರಿಲ್ಲ ಅಷ್ಟೇ. ಇಲ್ಲಿ ಇದಷ್ಟು ಓಕೆ ಡನ್, ಬನ್ನಿ ಆಯ್ತು. ಇಲ್ಲಿ ನೋಡಿ ಹತ್ತಕ್ಕೆ ಏನು ಗ್ರಿಪ್ ಇಲ್ದಲ್ಲೇ ನೆಲ ಹಿಡ್ಕೊಂಡತ್ತದ ಐತೆ ನಮ್ಮ ಪಾಡು. ಅಯ್ಯಪ್ಪ ಯಾಕೆ ಕೇಳ್ತೀರ ಆ ಸಾಹಸವ. ವಿಡಿಯೋ ಮಾಡುವ ಮೇಲೆ ಚಲೋ ರೆಡಿ ರೀ ಅವರು. ಇಷ್ಟಾಗಿ ಹೋಗ್ಬಿಟ್ಟಿದಾರೆಲ್ಲ. ನಮ್ಮ ಕೈಲಿ ಆಗಲ್ಲ ಅವರು. ಅಯ್ಯೋ ಮುಕ್ಕೂರ್ಕೊಂಡು ಕಷ್ಟಪಟ್ಟು ಟ್ರಕ್ ಮುಗಿಸಿ ಒಂದು ಅರ್ಧ ಗಂಟೆಯಲ್ಲಿ ರೆಸ್ಟ್ ಮಾಡಿ ಇವಾಗ ಗಾಡಿ ಎತ್ತುತ್ತಾ ಇದೀವಿ ಹೋಗೋಣ ಅಂತವ ನೋಡಿ ಎಲ್ಲ. ಸೊ ಗಾಯ್ಸ್ ನೋಡಿದ್ರಲ್ಲ ಹಿಂಗಿತ್ತು ನಮ್ಮದು ನೆಟ್ಗೋಡ್ ವಾಟರ್ ಫಾಲ್ಸ್ದು ಟ್ರೆಕ್ಕಿಂಗು, ಅಡ್ವೆಂಚರು, ಆಫ್ ರೋಡು ಎಲ್ಲವ. ಸೊ ನೆಟ್ಗೋಡ್ ಫಾಲ್ಸ್ ಮುಗಿಸ್ಕೊಂಡು ಮುಂದೆ ಮುರಗರ್ ಫಾಲ್ಸ್ ಹೋಗೋಣ ಅಂದ್ಬಿಟ್ಟು ಹುಡುಗರನ್ನೆಲ್ಲ ಕಾಯ್ತೇನೆ ನಿಂತವ್ರು ಇಲ್ಲಿ ಹುಡುಗರು. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಮುರಗರ್ ಫಾಲ್ಸಿಗೆ ಹೊರಡ್ಬೇಕು. ನೆಟ್ಗೋಡ್ ಫಾಲ್ಸ್ ಬಗ್ಗೆ ನಿಮಗೊಂದು ಹೇಳ್ಬೇಕು ಅಂದರೆ ಏನು ಅಂದರೆ ಇದು ಜೋಗ್ ಫಾಲ್ಸಿಂದ ಒಂದು 50 ಕಿಲೋಮೀಟ್ರ್ ದೂರದಲ್ಲಿ ಐತೆ, ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಬರುತ್ತೆ. ಬಟ್ ಏನು ಅಂದರೆ ಅದು ಮ್ಯಾಪಲ್ಲಿ ತೋರಿಸೋ ಫಾಲ್ಸ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಅಂದರೆ ರೂಟ್ ಅಷ್ಟೇ, ಮ್ಯಾಪಲ್ಲಿ ತೋರಿಸೋದ ಸ್ಪಾಟಿಗೆ ಹೋದರೆ ಮೇಯ್ನ್ ರೋಡ್ ಅಷ್ಟೇ ತೋರಿಸೋದು. ಅದಕ್ಕಿಂತ ಇನ್ನೂ ಒಳಗಡೆ ಒಂದು 3-4 ಕಿಲೋಮೀಟ್ರ್ ಹೋಗುತ್ತೆ, ಅದು ಗೊತ್ತಾಗಲ್ಲ. ಅಲ್ಲಿ ಕೇಳೋಕ್ಕೆ ಅಂದರೆ ಲೋಕಲ್ಸ್ನ ಅಲ್ಲಿ ಮನೇನೂ ಇರೋಲ್ಲ, ಏನೂ ಇರೋಲ್ಲ. ಗಾಡೀಲಿ ರೋಡಲ್ಲಿ ಹೋಗ್ತಾ ಇರ್ತೀವಲ್ಲ ವೆಹಿಕಲ್ಸು, ಅವು ಅಡ್ಡ ಹಾಕ್ಯಂದು ಕೇಳ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ಏನು ಅಂದರೆ ಯೂತ್ಸ್ ಏನಿದ್ರು ಹುಡುಗರು, ಇನ್ನು ಗಟ್ಟಿಮುಟ್ಟಾಗಿರೋ ಹುಡುಗಿರು ಅಂಥವ್ರಿಗೆ ಮಾತ್ರ ಸರಿ ಇದು ಟ್ರೆಕ್ಕಿಂಗ್ ಮಾಡೋಕ್ಕೆ. ಫ್ಯಾಮಿಲಿ ಗೀಮಿಲಿ ಎಲ್ಲ ಕರ್ಕೊಂಡು ಹೋಗೋದಾದರೆ ಯಾವುದೇ ಕಾರಣಕ್ಕೂ ಹೋಗಲೇಬೇಡಿ. ಒಂದು 2.5 ಕಿಲೋಮೀಟ್ರ್ ಐತೆ ಟ್ರಕ್ಕು, ಒಂದು ಅರ್ಧ ಕಿಲೋಮೀಟ್ರ್ ಈಸಿ ಐತೆ, ಆರಾಮಾಗಿ ಹೋಗ್ಬೋದು. ಬಟ್ ಆಮೇಲೆ ಒಂದು 2 ಕಿಲೋಮೀಟ್ರ್ ಫುಲ್ಲು ಸ್ಟೀಪಲ್ಲಿ ಬರುತ್ತೆ, ಒಂದು 70-75 ಡಿಗ್ರಿ ಡೌನು, ಹಂಗೆ ಇಳಿಬೇಕಾಗುತ್ತೆ. ಇನ್ನು ಪೂರ್ತಿ ಕೆಳಗೆ ಹೋಯ್ತಾ ಗ್ರಿಪ್ಪು ಇರೋಲ್ಲ, ಏನೂ ಇರೋಲ್ಲ, ಅಷ್ಟೊಂದು ಡೇಂಜರಸ್ ಆಗೈತೆ. ಒಟ್ನಲ್ಲಿ ಏನಿಲ್ಲ, ಮಸ್ತಾಗೈತೆ ಮಾತ್ರ ಫಾಲ್ಸು. ಹೋಗಿದ್ಕೆ ಮಾತ್ರ ಸೂಪರಾಗಿತ್ತು ಫಾಲ್ಸು. ಮಳೆ ಟೈಮಲ್ಲಿ ಹೋದರೆ ಇನ್ನೂ ಸೂಪರು. ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಮುರಗರ್ ಫಾಲ್ಸ್ಗೆ. ಮುರಗರ್ ಫಾಲ್ಸಲ್ಲಿ ಏನಾಯಿತು ಅಂದರೆ ಆ ರೋಡ್ ಫುಲ್ಲು ಮಳೆ ಟೈಮ್ ಆದ್ದರಿಂದ ಫುಲ್ ಮಳೆ ಓದೋದ್ರಿಂದ ರೋಡಲ್ಲೆಲ್ಲ ಗಾಡಿ ಊದ್ಕೊಳ್ಳೋದು, ಮಣ್ಣು ರೋಡು ಫುಲ್ಲು. ಒಳ್ಳೆ ಆಫ್ ರೋಡ್ ಮಸ್ತ್ ಎಕ್ಸ್ಪೀರಿಯೆನ್ಸ್ ಆಯಿತು. ಬನ್ನಿ ವೀಡಿಯೋ ನೋಡಿ ಹೆಂಗೈತೆ ಅಂತ. ಫುಲ್ ಎಲ್ಲ ರಾ ವೀಡಿಯೋ ತೋರಿಸ್ತೀನಿ ಬನ್ನಿ, ಮಸ್ತಾಗೈತೆ. ತಡಿರ್ಲ ಎತ್ತೋ ನಮ್ಮ ಮಕ್ಕಳ ನನ್ನೇ ವೀಡಿಯೋ ಮಾಡ್ತಿದ್ರಿ. ಎತ್ತೋ ತಡಿ ಬಂದಿದ್ದಾನೆ ಆ ಕಡೆಯಿಂದ ಬಂದಿದ್ದಾನೆ. ಎತ್ತ ಇಳಿಸ್ತೀಯಾ? ಗಾಡಿ ಗಾಡಿ ನಾವು ನಿಲ್ಸಿರ ಗಾಡಿ ಬಿತ್ತಲ್ರಲ್ಲ. ಎತ್ರ ಎತ್ರ ಎತ್ರ
ಜಾಗ ಬಿಡ ಇಲ್ಲ ಇಲ್ಲ ಹೋಗು ಹೋಗಿ ಹೋಗಿ ಹಂಗೆ ಹೋಗಿ ಪಾಸ್ ಮಾಡಿ ಅದನ್ನೇ ಹೊಡೀರಿ ಬ್ರೋ ಏನಾಗಿಲ್ಲಕ್ಕಂತ ಹೋಗುತ್ತೆ ಇಲ್ಲಿ ಬನ್ನಿ ಇಲ್ಲಿ ಹೊಡೀರಿ ಇಲ್ಲಿ ಲೆಫ್ಟಲ್ಲಿ ಹೊಡೀರಿ ಏನಾಗಲ್ಲ ಸಿಕ್ಕಿತ್ತ ಹೊಡೀರಿ 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 ಓದ್ತೆ ಅಲ್ಲಿ ಹುಷಾರು ಅದೊಂಚೂರು ಕೂಳೆ ನೋಡ್ಕೊಳ್ಳಿ ಮರ ಗಿಡ ಎಲ್ಲಾನು ಮುರಿದಾಕ್ ಹೊಡೀರಿ ಅಷ್ಟೇ ನೋಡಿ ಓಲ್ವಾ ನೋಡಿ ಆಫ್ ರೋಡ್ ಕತೆ ಹೆಂಗಿತ್ತು ಅಂತ ಗಾಡಿ ಊತಾಕೊಂಡು ಇವಾಗ ಇನ್ನೇನಿದೆ ಫಾಲ್ಸ್ ಎಂಟ್ರೆನ್ಸು ಬಂದು ಈಗ ಫಾಲ್ಸ್ ನೋಡ್ಕೊಂಡು ಮತ್ತೆ ರಿಟರ್ನ್ ಆಗ್ಬೇಕಾದ್ರೆ ಇನ್ನೊಂದು ರೌಂಡ್ ಐತೆ ಬನ್ನಿ ಆಫ್ ರೋಡ್ ಮಸ್ತಾಗೈತೆ ನೋಡಿರಂತೆ ಫಾಲ್ಸ್ ನೋಡ್ಕೆ ಬನ್ನಿ ಮೊದಲು ನೋಡಿ ಮುಂದಕ್ಕೆ ನೋಡೋಣ ಅಲ್ಲ ಇಲ್ಲೇ ಮತ್ತೆ ಹೋಗಿ ವಾಪಸ್ ಬರೋದಾ ಅದು ಎಳಿಬೇಕು ಈ ಪೋಸ್ಟಲ್ಲಿ ಎಲ್ಲಿ ಮುಗೀತದೆ ಕದ್ದೆ ಎಲ್ಲ ಇದೆ ಇದು ಬ್ರೋ ಅದ್ರ ಮೇಲೆ ನಿಂತ್ಕೊಳಕ್ ಹೋಗಲ್ಲ ಬ್ರೋ ಇವಾಗ ನೀರಲ್ಲಿ ಸಖತ್ ಫೋರ್ಸ್ ಇದೆ ನೀರು Eat 5 star, do nothing. Come pose ನೋಡಮ್ ಪೋಸಾ ಚಾಕ್ಲೇಟ್ ಎಲ್ಲ ಸಿಗೋದು ಬರೀ ಇಂಥದೆಯಾ ನೋಡಿದ್ರಲ್ಲಪ್ಪ ಇದೇ ಮುರೇಗಾರ್ ಫಾಲ್ಸು ಮಳೆ ಟೈಮ್ ಆಗಿದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲ ಅಂದರೆ ನಾರ್ಮಲಾಗಿ ನೀರೇ ಟೈಪ್ ಯಾವ ಒಂಚೂರು ಡೌನ್ ಐತೆ ಅಷ್ಟೇ ಬನ್ನಿ ಈಗ ಮುರೇಗಾರ್ ಫಾಲ್ಸಿಂದ ನೆಕ್ಸ್ಟ್ ಹೋಗ್ಬೇಕಾರೆ ಇನ್ನೊಂದು ಆಫ್ ರೋಡ್ ಐತಿ ಇಲ್ಲೇ ನೋಡಿವ್ರಂತೆ ನಾವು ಆಲ್ರೆಡಿ ರೀಚ್ ಆಗೋದಕ್ಕೆ ಹುಡುಗರು ಮುಂದೆ ಹೋಗಿ ದಬಾಕಿಂದಿದ್ರು ಆಲ್ರೆಡಿಯ ಕೆಸರೊಳಿಕೆ ನೋಡಿ ಬನ್ನಿ ಹೆಂಗೆ ಹೊಡಿತಾವ್ರೆ ಗಾಡಿ ಅಂತ ಹುಡುಗರು ನಿಲ್ಸು ತಡಿ ತಡಿ ತಡ್ರಿ ನೀವು ಹೋಗ್ಬೇಡಿ ಅಲ್ಲೇ ನಿಲ್ಸಿ ಒಂದು ನಿಮಿಷ ಅವ್ರದ್ದು ಅಲ್ಲಿ ಒನ್ಸ್ ಅಗೇನ್ ಯಾಕೋ ಮಚ್ಚ ಯಾಕೋ ಊತಾಗ್ತೆ ಒಂದ್ಸರಿ ಬೀಳಿಸ್ತೆ ನೋಡಿ ಹಾಂ ಬಿದ್ದಾಗ ಬಾ ಅಲ್ಲ ಯಾರ ಬಂದೆ ಈ ಕಡೆ ಬರೋದಲ್ವ ಇಲ್ಲ ಶಬಾಷ್ ಹಾ ಬಂತು ಹೊಡಿಯೋ ಬ್ರೋ ಎಳಿಬೇಕು ಆಗಲ್ಲ
ಬರ್ಬೇಕು ಈ ಕಡೆ ಒಬ್ರು. ಹಾಕ ಕೈ ಹಾಕಿ ಹೇಳ್ತೀನಿ. ಇದಕ್ಕೆ ಲಾ ಎಳೆ ಹೊಡಿಲ ಮಚ್ಚ ಬರುತ್ತೆ, ಎಳಿತಾರ ಅವರು, ಟೆನ್ಷನ್ ತಬೇಡ. ಬ್ರೇಕ್ ಏನು ಹಿಡಿತಿ ಇಲ್ಲಿ, ಹೊಡಿ ಏನಾಗಲ್ಲ. ಅಲ್ಲಿ ನೀರು ಹಾಕಿಳ ನೋಡಿ, ಎಲ್ಲರೂ ಹಂಗೆ ಹೊಡೋರ್ಕಂತ ಹೊಡಿ, ಎತ್ತಾರೆ. ಎಳಿರಿ ಬತ್ತೋ ಮಚ್ಚ ಹೊಡಿಲ, ಹೊಡಿ ಬ್ರೋ. ಕೈ ಹಾಕಿ ಅಲ್ಲಿ ಊತಾಳುತ್ತೆ. ಮಣ್ಣ ಐತ್ ಕಣ, ಅಲ್ಲಿ ಉಣ್ಣುತ್ತೆ, ಕಾಲ ಉಣ್ಣುತ್ತೆ. ಏನು ಮಾಡಕ್ಕಾಗಲ್ಲ. ಈಗ ಹೊಡೆದೋದು ಈಗ ಹಿಂದಕ್ಕೂ ತಾಳಕಲ್ಲ, ಹೊಡಿ ಅಷ್ಟೇ. ಒಂದೇ ಇದ್ರಲ್ಲಿ ಹೊಡಿರಿ ಬ್ರೋ. ಕೈ ಹಾಕಿ ಬರುತ್ತೆ ಹೊಡಿಲ ಮಚ್ಚ. ನಿಧಾನ ಅದು ಕರೆಕ್ಟಾಗಿ ಬಂತು ಅಲ್ಲ, ಇದು ಕಲ್ಲಿಗೆ ಜಾರ್ತದು, ಇಲ್ಲಾಂದ್ರೆ ಆರಾಮಾಗಿ ಬರೋರು. ಹಾಂ ಗೊತ್ತಾಯ್ತು. ಅಲ್ಲ ಬಂತು ಕರೆಕ್ಟಾಗಿ, ಮಧ್ಯದಲ್ಲಿ ಕರೆಕ್ಟಾಗಿ ಬರೋದು. ಹಾಂ ಅಲ್ಲಿ ಅದು ಫ್ರಂಟು ಅಲ್ಲಿ ಕಲ್ ಮೇಲೆ ಜಾರಿಬಿಡ್ತದು ದರಿದ್ರದು. ಇಲ್ಲಿ ನೀವು ಅನ್ಕೊಂಡೆ ಕಡೆ ಹೋಗಲ್ಲ, ಅದು ಹೋದ ಕಡೆ ನೀವು ಕರ್ಕೊಂಡು ಹೋಗುತ್ತೆ ಅಷ್ಟೇ. ಹಾಂ ಇಲ್ಲ ಹೋಯ್ತು, ಅದು ಜಸ್ಟ್ ಮಿಸ್ಸು. ಫ್ರಂಟ್ ವೀಲ್ ಐತೆ. ಸ್ನಾನ ಮಾಡಿಸಿದ್ರು. ಹಾಂ ಹೊಡಿತಾರೆ ನೋಡ್ರಿ. ನೋಡ್ತೀನಿ ಈಗ. ಜಾರುತ್ತೆ. ಟ್ರೈಲರೇ ಫ್ಲಾಪ್ ನಿಂದು, ಫಿಲಮ್ ಎಲ್ಲಿಂದ ರಿಲೀಸ್ ಮಾಡೋದು ನಾವು. ಬ್ರೋ ನೀವು ಯಾಕೆ ಬ್ರೋ ಸ್ಟ್ರೈಟ್ ಆಗಿ ಬರ್ಬೇಕು ಬ್ರೋ, ನೀವು ಕ್ರಾಸ್ ಆಯ್ತು, ಅವ್ರು ಹಂಗೆ ಹೋದ್ರು ಅಲ್ಲಿ. ಹಿಂದಕ್ಕೆ ಹೋಗಿ ಇವಾಗ ಹಿಂದಕ್ಕೆ ಹೋಗಿ. ಏ ಬೇಡ ಹಿಂದಕ್ಕೆ ಬಂದಿದೆ. ಓತ್ ಆರಾಮ. ಹಿಡೀರೋ ಬೀಳ್ತೈತೆ, ಕಾಲಲ್ಲಿ ಶಕ್ತಿ ಇರಕ್ಕಲ್ಲ. ಸೊ ಗೈಸ್, ಇಲ್ಲಿಗೆ ನಮ್ಮ ಉತ್ತರ ಕನ್ನಡ ರೈಡ್ದು ವೀಡಿಯೋಸ್ ಎಲ್ಲ ಮುಗೀತು. ಇದೇ ಕೊನೆ ವಿಡಿಯೋ. ಆದರೂ ಮಾತ್ರ 4 ಡೇಸ್ ರೈಡು ಮಸ್ತಾಗಿತ್ತು ಮಾತ್ರವ. ಇನ್ನೂ ಒಂದು 2-3 ದಿನ ಹೋಗಿದ್ರೆ ಹಂಗೆ ರೈಡ್ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಬಟ್ ಹುಡುಗರೆಲ್ಲ ಸಖತ್ ಖುಷಿಯಾಗೋದ್ರು. ಅದ್ರೇನು ಮಾಡೋದು, ಟೈಮ್ ಇಲ್ವಲ್ಲ, ನಮಗೂ ಕೆಲಸ ಕಾರ್ಯ ಇರ್ತಾವಲ್ಲ ಅಂತವ ವಾಪಸ್ ಬಂದು. ಸೊ ಗೈಸ್, ನೆಕ್ಸ್ಟ್ ರೈಡ್ ಹೋದಾಗ ನೆಕ್ಸ್ಟ್ ವೀಡಿಯೋಸ್ನ, ನೆಕ್ಸ್ಟು ವ್ಲಾಗ್ನ ಇದಕ್ಕಿಂತ ಒಂಚೂರು ನೀಟಾಗಿ ಇಂಪ್ರೂವೈಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಸೊ ಗೈಸ್, ಎಲ್ಲರೂ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಕೈಯಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬಾಯ್ ಆ್ಯಂಡ್ ಟೇಕ್ ಕೇರ್ ಆಲ್ ಬಾಯ್ಸ್. ಅಷ್ಟೇ.